ಸ್ನೇಹಿತರೆ ನಮಸ್ಕಾರ. SR ಬೋಯಿ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಬಗ್ಗೆ ಮಾಹಿತಿನ ತಿಳಿಸ್ಲಿಕ್ಕೆ ಈ ಒಂದು ವಿಡಿಯೋನ ಮಾಡಿದ್ದೀನಿ ಅಂತ ಹೇಳ್ಬೋದು. ಸ್ನೇಹಿತರೆ ಇನ್ನು ಮುಂದೆ ಇಂಥ ರೇಷನ್ ಕಾರ್ಡ್ದಾರರಿಗೆ ಅಕ್ಕಿ ಬಂದಾಗಲಿದೆ ಅಂತ ಆಹಾರ ಇಲಾಖೆ ಒಂದು ಖಡಕ್ ಎಚ್ಚರಿಕೆ ಕೊಟ್ಟಿದೆ. ಹಾಗಿದ್ರೆ ಯಾವೆಲ್ಲ ರೇಷನ್ ಕಾರ್ಡ್ದಾರರಿಗೆ ಇನ್ನು ಮುಂದೆ ಅಕ್ಕಿ ಸಿಗಲ್ಲ, ಹಾಗಿದ್ರೆ ಆ ಸರ್ಕಾರದ ನಿಯಮಗಳೇನು, ಅದರ ಬಗ್ಗೆ ಒಂದೊಂದಾಗಿ ನಿಮಗೆ ವಿಷಯನ ತಿಳಿಸ್ಕೊಡ್ತೀನಿ. ಪಡಿತರ ವಿತರಣೆಯಲ್ಲಿ ಹೊಸ ನಿಯಮ ಜಾರಿಗೆ ಮುಂದಾಗಿರುವ ಆಹಾರ ಇಲಾಖೆ ಶೀಘ್ರದಲ್ಲಿಯೇ ಲಕ್ಷಾಂತರ ಕಾರ್ಡ್ದಾರರಿಗೆ ರೇಷನ್ ಅಕ್ಕಿ ರದ್ದುಗೊಳಿಸಲು ಮುಂದಾಗಿದೆ. ರಾಜ್ಯದಲ್ಲಿ ಲಕ್ಷಾಂತರ ಪಡಿತರ ಚೀಟಿದಾರರು ಪಡಿತರ ಧಾನ್ಯ ಪಡೆಯಲು ನಿರಾಸಕ್ತಿ ತೋರುತ್ತಿದ್ದು, ಅಂಥ ಕಾರ್ಡ್ದಾರರನ್ನು ಗುರುತಿಸಿ ಕೂಡಲೇ ಅವರಿಗೆ ಪಡಿತರ ಅಕ್ಕಿ ಮತ್ತಿತರ ಧಾನ್ಯ ವಿತರಣೆಯನ್ನು ರದ್ದುಗೊಳಿಸಲು ಆಹಾರ ಇಲಾಖೆ ನಿರ್ಧರಿಸಿದೆ. ಈ ವಿಚಾರವಾಗಿ ಹೊಸ ನಿಯಮ ಜಾರಿಗೆ ಮುಂದಾಗಿರುವ ಆಹಾರ ಇಲಾಖೆ ಶೀಘ್ರದಲ್ಲಿಯೇ ರೇಷನ್ ಅಕ್ಕಿ ರದ್ದುಗೊಳಿಸಲು ಮುಂದಾಗಿದೆ. ಯಾರಿಗೆಲ್ಲ ರೇಷನ್ ಅಕ್ಕಿ ರದ್ದಾಗಲಿದೆ? ರಾಜ್ಯದಲ್ಲಿ 1.16 ಕೋಟಿ BPL ಕಾರ್ಡ್ಗಳಿದ್ದು 24 ಲಕ್ಷ APL ಕಾರ್ಡ್ಗಳು ಹಾಗೂ 10.88 ಲಕ್ಷ ಅಂತ್ಯೋದಯ ಕಾರ್ಡ್ ಹೊಂದಿದ್ದಾರೆ. ಈ ಪೈಕಿ ಲಕ್ಷಾಂತರ ಜನ ಪಡಿತರ ಧಾನ್ಯ ಪಡೆಯುತ್ತಿಲ್ಲ. 14,826 ಅಂತ್ಯೋದಯ ಮತ್ತು 3.32 ಲಕ್ಷ BPL ಕಾರ್ಡ್ ಹೊಂದಿದವರು ಸತತ 6 ತಿಂಗಳಿಂದ ಆಹಾರ ಧಾನ್ಯ ಪಡೆಯುತ್ತಿಲ್ಲ ಅಂತ ಗೊತ್ತಾಗಿದೆ. ಇನ್ನು ಪಡಿತರ ಅಕ್ಕಿ ಪಡೆಯದೇ ಇರುವವರಲ್ಲಿ APL ಕಾರ್ಡ್ದಾರರ ಸಂಖ್ಯೆ ಅತಿ ಹೆಚ್ಚಿದ್ದು 24 ಲಕ್ಷ APL ಕಾರ್ಡ್ದಾರರ ಪೈಕಿ 80% ಕಾರ್ಡ್ದಾರರು ಪ್ರತಿ ತಿಂಗಳು ರೇಷನ್ ಪಡೆಯುತ್ತಿಲ್ಲ. ಇಂತಹ ಕಾರ್ಡ್ದಾರರಿಗೆ ಇನ್ಮುಂದೆ ಪಡಿತರ ಧಾನ್ಯ ವಿತರಿಸದಂತೆ ಆಹಾರ ಇಲಾಖೆ ಖಡಕ್ ನಿರ್ಧಾರ ಕೈಗೊಂಡಿದೆ. ಸರ್ಕಾರಕ್ಕೆ ವಾರ್ಷಿಕ 60 ಕೋಟಿ ರೂಪಾಯಿನಷ್ಟು ನಷ್ಟವಾಗುತ್ತಿದೆ. ಅನೇಕರು APL ರೇಷನ್ ಕಾರ್ಡ್ಗಳನ್ನು ಗುರುತಿನ ಚೀಟಿಗಾಗಿ ಬಳಸಿಕೊಂಡು ಅಕ್ಕಿ ಹೊರತಾಗಿ ಇತರ ಸರ್ಕಾರಿ ಸೌಲಭ್ಯ ಮಾತ್ರ ಪಡೆಯುತ್ತಿದ್ದಾರೆ. ಅದೇ ರೀತಿ BPL ಕಾರ್ಡ್ಗಳನ್ನು ಆಸ್ಪತ್ರೆಗಳಲ್ಲಿ ಉಚಿತ ಚಿಕಿತ್ಸೆಯಾಗಿರ್ಬೋದು, ಪಿಂಚಣಿ ಆಗಿರ್ಬೋದು ಹಾಗೂ RT ಅಡಿ ಶಿಕ್ಷಣ ಸೇರಿ ಇತರ ಸರ್ಕಾರಿ ಸೌಲಭ್ಯಗಳನ್ನು ಪಡೆಯಲು ಲಕ್ಷಾಂತರ ಜನ ಈ ಕಾರ್ಡ್ಗಳನ್ನು ಪಡೆಯುತ್ತಿದ್ದಾರೆ. ಇನ್ಮುಂದೆ ಹೊಸದಾಗಿ ಅರ್ಜಿ ಸಲ್ಲಿಸುವವರಿಗೆ ಗುರುತಿನ ಚೀಟಿಗಾಗಿಯೋ ಅಥವಾ ರೇಷನ್ಗಾಗಿಯೋ ಎಂಬುದನ್ನು ಪ್ರತ್ಯೇಕವಾಗಿ ನಮೂದಿಸಿ ಕಾರ್ಡ್ ಮಂಜೂರು ಮಾಡುವ ಚಿಂತನೆ ನಡೆದಿದೆ. ಲಕ್ಷಾಂತರ ರೇಷನ್ ಪಡೆಯದೇ ಇರುವವರಿಂದ ಕಾಳಸಂತೆ ಕದಿಮರಿಗೆ ವರವಾಗಿ ಪರಿಣಮಿಸಿದೆ. ರೇಷನ್ ಬೇಡವಾದವರು ಅಕ್ಕಿಯನ್ನು ಪಾಲಿಶ್ ಮಾಡಿಸಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುವ ದಂಧೆಕೋರರು ದೊಡ್ಡ ಪಡೆಯೇ ಈಗ ರಾಜ್ಯದಲ್ಲಿ ಹುಟ್ಟುಕೊಂಡಿದೆ. ಇದರಿಂದಾಗಿ ಸರ್ಕಾರದ ಬೊಕ್ಕಸಕ್ಕೆ ಪ್ರತಿ ತಿಂಗಳು 50 ಲಕ್ಷ ರೂಪಾಯಿಯಂತೆ ವರ್ಷಕ್ಕೆ ಬರೋಬ್ಬರಿ 60 ಕೋಟಿ ರೂಪಾಯಿನಷ್ಟು ನಷ್ಟವಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಪಡಿತರ ಪಡೆಯದ ಕಾರ್ಡ್ಗಳನ್ನು ರದ್ದುಪಡಿಸಲು ಆಹಾರ ಇಲಾಖೆ ಮುಂದಾಗಿದೆ. ಹೀಗೆ ರಾಜ್ಯಾದ್ಯಂತ ಒಟ್ಟು 24 ಲಕ್ಷ APL ರೇಷನ್ ಕಾರ್ಡ್ಗಳಿದ್ದು, ಇವುಗಳಲ್ಲಿ 80% ಜನ ಮಾತ್ರ ಏನು ಮಾಡ್ತಿದ್ದಾರೆ, ಅಕ್ಕಿಯನ್ನು ಪಡೀತಿಲ್ಲ. ಅಷ್ಟು ಕಾರ್ಡ್ದಾರರಿಗೆ ಮುಂದಿನ ತಿಂಗಳಿಂದ ಅಕ್ಕಿ ಬಂದ್ ಮಾಡುವ ಸಾಧ್ಯತೆ ಇದೆ. ಈ ನಡುವೆ ಸರ್ಕಾರ ಹೀಗೆ ಅಕ್ಕಿ ವಿತರಣೆಯನ್ನು ಬಂದ್ ಮಾಡಿದರೆ ತಮಗೆ ದೊಡ್ಡ ನಷ್ಟವಾಗುತ್ತದೆ ಎಂಬ ಆತಂಕವನ್ನು ನ್ಯಾಯಬೆಲೆ ಅಂಗಡಿ ಮಾಲೀಕರು ವ್ಯಕ್ತಪಡಿಸುತ್ತಿದ್ದಾರೆ. ಹಾಗಿದ್ರೆ ಸ್ನೇಹಿತರೆ, ಯಾರೆಲ್ಲ APL ಕಾರ್ಡ್ ಆಗಿರ್ಬೋದು, BPL ಕಾರ್ಡ್ನ ನೀವು ಹೊಂದಿದ್ದರೆ, ರೇಷನ್ ನೀವು ಪ್ರತಿ ತಿಂಗಳ ಪಡೆದಿದ್ದರೆ ನಿಮ್ಮ ರೇಷನ್ ಕಾರ್ಡ್ಗಳನ್ನು ಆಹಾರ ಇಲಾಖೆ ಈಗ ರದ್ದುಪಡಿಸಲು ಮುಂದಾಗಿದೆ. ಹಾಗಿದ್ದರೆ ಪ್ರತಿ ತಿಂಗಳು ನೀವು ರೇಷನ್ ಕಾರ್ಡ್ನ ಪಡಿಬೇಕಾಗುತ್ತೆ. ಇಲ್ಲವಾದರೆ ನಿಮ್ಮ ರೇಷನ್ ಕಾರ್ಡ್ ಏನಾಗುತ್ತೆ, ರದ್ದುಗೊಳಿಸಲಾಗುತ್ತದೆ ಅಂತ ಖಡಕ್ ನಿರ್ಧಾರವನ್ನು ಆಹಾರ ಇಲಾಖೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದೆ ಅಂತ ಹೇಳ್ಬೋದು. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ರೇಷನ್ ಕಾರ್ಡ್ನಲ್ಲಿ ಬಂದಿರುವಂಥ ಹೊಸ ಅಪ್ಡೇಟ್ ಬಗ್ಗೆ ಮಾಹಿತಿನ ತಿಳಿಸಲಿಕ್ಕೆ ಈ ಒಂದು ವಿಡಿಯೋನ ಮಾಡಿದ್ದೀನಿ ಅಂತ ಹೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೇ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಮತ್ತೊಂದು ವಿಡಿಯೋ ಜೊತೆಗೆ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.